ವಿಟಿಯು ಪರೀಕ್ಷಾ ವೇಳಾಪಟ್ಟಿ ಪ್ರಕಟವಾಗಿರುವಂತದ್ದು. ಪದವಿಯ ಪ್ರಥಮ ಸೆಮಿಸ್ಟರ್ ಮತ್ತೆ ಪಿಜಿ ಪರೀಕ್ಷೆಗಳನ್ನ ನಿಗದಿ ಮಾಡಲಾಗಿದೆ. ಜುಲೈ 26ರಿಂದ ವಿಟಿಯು ಪರೀಕ್ಷೆಗಳು ಆರಂಭವಾಗ್ತಾ ಇರುವಂತದ್ದು. ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆಗಳು ನಡೆದಿರಲಿಲ್ಲ. ಸೊ ಹೀಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ತೊಂದರೆ ಎದುರಾಗಿತ್ತು. ಅದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ವರದಿಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಅಲ್ಲಿನ ವಿಟಿಯು ವೈಸ್ ಚಾನ್ಸಲರ್ ಅನ್ನು ಕೂಡ ಮಾತನಾಡಿಸಿದ್ವಿ. ಅವರು ರಿಯಾಕ್ಷನ್ ಕೊಟ್ಟಿದ್ರು. ಜುಲೈನಲ್ಲಿ ಆರಂಭ ಮಾಡ್ತೀವಿ ಪರೀಕ್ಷೆಗಳನ್ನ, ಆಗಸ್ಟ್ ನಲ್ಲಿ ಅವರ ರಿಸಲ್ಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಜುಲೈ 26ರಿಂದ ವಿಟಿಯು ಎಕ್ಸಾಮ್ಸ್ಗಳು ಆರಂಭವಾಗ್ತಾ ಇದೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಎಕ್ಸಾಮ್ ಮಾಡಲಾಗ್ತಾ ಇದೆ. ಆನ್ಲೈನ್ ಮೂಲಕ ಪ್ರಾಜೆಕ್ಟ್ ಮತ್ತು ಸೆಮಿನಾರ್ ಅನ್ನ ಅವರು ಅದರ ಬಗ್ಗೆ ವರದಿಯನ್ನ ಸಲ್ಲಿಸಬೇಕು. ಸಿಡಿಯಲ್ಲಿ ಪ್ರಾಜೆಕ್ಟ್ ಮತ್ತು ಸೆಮಿನಾರ್ ವರದಿಯನ್ನ ಸಲ್ಲಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಜುಲೈ 19ರಿಂದ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇಸ್ ಅನ್ನ ಕೂಡ ಅನೌನ್ಸ್ ಮಾಡಲಾಗ್ತಾ ಇದೆ. ಯುಜಿ ಮತ್ತು ಪಿಜಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಹಾಲಿಡೇಸ್ ಅನ್ನ ಕೊಡಲಾಗ್ತಾ ಇರುವಂತದ್ದು. ಪ್ರಾಯೋಗಿಕ ಪರೀಕ್ಷೆಯ ಬಳಿಕ 2ನೇ ಸೆಮಿಸ್ಟರ್ ಆರಂಭವಾಗುತ್ತೆ. ಪ್ರಾಯೋಗಿಕ ಪರೀಕ್ಷೆಯ ಬಳಿಕ ಈ ನಿಯಮ ಆಟೋನಮಸ್ ಕಾಲೇಜುಗಳಿಗೂ ಕೂಡ ಅನ್ವಯ ಆಗ್ತಾ ಇದೆ. ವಿಟಿಯು ಒಳಗೆ ಬರುವಂತ ಎಲ್ಲಾ ಕಾಲೇಜುಗಳ ಜೊತೆಗೆ ಆಟೋನಮಸ್ ಕಾಲೇಜುಗಳಿಗೂ ಕೂಡ ಅನ್ವಯ ಆಗುವಂತೆ ಈ ರೂಲ್ಸ್ ಅನ್ನ ಮಾಡಲಾಗಿದೆ. ಸೊ ಹೀಗಾಗಿ ಆಟೋನಮಸ್ ಕಾಲೇಜುಗಳು ಕೂಡ ಎಕ್ಸಾಮ್ ಅನ್ನ ಮಾಡಬೇಕಾಗಿದೆ. ಜುಲೈ 26ರಿಂದ ಅವರು ಎಕ್ಸಾಮ್ ಅನ್ನ ಮಾಡಬೇಕು. ಅದರ ಜೊತೆಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳ ಒಂದು ಅವ್ರು ಮಾಡಿರುವಂತಹ ಪ್ರಾಜೆಕ್ಟ್ಗಳಾಗಿರ್ಬೋದು, ಹಾಗೆ ಅವರ ಸೆಮಿನಾರ್ ಅನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಅದಕ್ಕೆ ಡೇಟ್ ಅನ್ನ ನಿಗದಿ ಮಾಡಲಾಗಿದೆ. ಅದನ್ನ ವರದಿ ಸಲ್ಲಿಸುವಂತೆಯೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಜುಲೈ 20ರ ಒಳಗೆ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಲಿದೆಯಂತೆ. ಫಲಿತಾಂಶವನ್ನ ನೀಡಲಿಕ್ಕೆ ಪಿಯು ಬೋರ್ಡ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಜುಲೈ 20ರ ಒಳಗಾಗಿ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಲಿರುವಂತದ್ದು. ಸ್ಯಾಟ್ಸ್ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನ ಕೂಡ ನೀಡಲಾಗಿದೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿ ನಡೀತಾ ಇದೆ. ಇನ್ನು SSLC ಮತ್ತು ಪ್ರಥಮ ಪಿಯು ಅಂಕಗಳನ್ನ ಪರಿಗಣನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯಾವ ರೀತಿಯಾಗಿ ಪರಿಗಣನೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೂಡ ನೀಡಿತ್ತು. SSLCಯ 45% ಅಷ್ಟು ಅಂಕಗಳು, ಪ್ರಥಮ PUCಯ 45% ಅಷ್ಟು ಅಂಕಗಳು, ಹಾಗೆ ಲ್ಯಾಬ್ಗಳನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರದ್ದೊಂದು 10% ಟೋಟಲ್ ಆಗಿ ಅಂಕಗಳನ್ನ ಪರಿಗಣಿಸಲಾಗುತ್ತೆ ಅಂತ ಸ್ಪಷ್ಟಪಡಿಸಿತ್ತು. ಇನ್ನು ಇಲಾಖೆಯ ಸ್ಯಾಟ್ಸ್ನ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನ ನೀಡಲಾಗುತ್ತೆ. sts.karnataka.government.in ನಲ್ಲಿ ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯ ಇರುತ್ತೆ. ಅಂದ್ರೆ ಅವರ SSLC ರಿಸಲ್ಟು ಮತ್ತೆ ಪ್ರಥಮ PUCಯ ರಿಸಲ್ಟು. ಈಗ ಒಬ್ಬ ಫ್ರೆಶರ್ PUC ವಿದ್ಯಾರ್ಥಿಯ ಒಂದು ರಿಸಲ್ಟ್ ಅನೌನ್ಸ್ ಮಾಡ್ಲಿಕ್ಕೂ ಮುಂಚೆ ನಿಮ್ಮ SSLC ಅಲ್ಲಿ ಪಡೆದಂತ ಅಂಕಗಳು ಇಷ್ಟು, ಪ್ರಥಮ PUCಯಲ್ಲಿ ಪಡೆದಂತ ಅಂಕಗಳು ಇಷ್ಟು, ಅದು ಸರಿಯಾಗಿದೆಯಾ, ನಾವು ಮೆನ್ಷನ್ ಮಾಡಿರುವಂತ ಅಂಕಗಳು ಸರಿಯಾಗಿದೆಯಾ ಅನ್ನುವಂಥದ್ದನ್ನ ಕ್ರಾಸ್ ಚೆಕ್ ಮಾಡಲಿಕ್ಕೆ, ವೆರಿಫೈ ಮಾಡ್ಕೊಳ್ಳಿಕ್ಕೂ ಕೂಡ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಏನಾದರೂ ತಪ್ಪುಗಳಿದ್ರೆ ಜುಲೈ 12ರ ಒಳಗಾಗಿ ನೀವು ವ್ಯಾಸಂಗ ಮಾಡಿದಂತ ಕಾಲೇಜುಗಳ ಗಮನಕ್ಕೆ ತರಬೇಕು. ಈ ರೀತಿಯಾಗಿ ತಪ್ಪು ಮಾಹಿತಿ ಹೋಗಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಒಂದು 500 ಮಾರ್ಕ್ಸ್ ಅನ್ನ ತಗೊಂಡಿರ್ತಾನೆ, ಆ ಒಂದು ವೆಬ್ಸೈಟ್ ನಲ್ಲಿ 450 ಅಂತ ಇರುತ್ತೆ. ಆ ರೀತಿಯಾಗಿ ಏನಾದರೂ ಗೊಂದಲ ತಪ್ಪು ಹೋಗಿದ್ದಂತ ಸಂದರ್ಭದಲ್ಲಿ ಆತ ಓದಿದಂತ ಶಾಲೆಯಲ್ಲಿ ಹೋಗ್ಬಿಟ್ಟು ಅದಕ್ಕೆ ಕ್ಲಾರಿಟಿಯನ್ನ ಪಡ್ಕೊಂಡು ಅದನ್ನ ಸರಿಪಡಿಸಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಶಿಕ್ಷಣ ಇಲಾಖೆ. ಸೊ ಹೀಗಾಗಿ ಜುಲೈ 20ರ ಒಳಗಾಗಿ ಸೆಕೆಂಡ್ PUC ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ತಯಾರಿ ಆಗ್ತಾ ಇದೆ. ಪ್ರಮುಖವಾಗಿ ಯಾವಾಗ ಕಾಲೇಜುಗಳು ಆರಂಭವಾಗುತ್ತೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಆಗಸ್ಟ್ ತಿಂಗಳಲ್ಲಿ ಡಿಗ್ರಿ ಕಾಲೇಜು ಆರಂಭವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ 60% ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ನೀಡಲಾಗಿದೆ. ಇನ್ನು 80% ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಿದ ಬಳಿಕ ಪದವಿ ಕಾಲೇಜನ್ನ ಶುರು ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇರುವಂತದ್ದು. ಬಾಕಿ ಉಳಿದಂತ ಸೆಮಿಸ್ಟರ್ ಪರೀಕ್ಷೆಯ ಬಳಿಕ ಡಿಗ್ರಿ ಕಾಲೇಜುಗಳನ್ನ ಆರಂಭ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ವೈದ್ಯ ಕಾಲೇಜು ಕೂಡ ಅಷ್ಟೇ 4-5 ದಿನಗಳಲ್ಲಿ
80ರಷ್ಟು ಅಂದರೆ ಲಸಿಕೆ ಕೊಡಲಾಗ್ತಾ ಇದೆಯಲ್ಲ, 80ರಷ್ಟು ರೀಚ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತು 5ನೇ ಸೆಮಿಸ್ಟರ್ ಪರೀಕ್ಷೆಗಳ ಆರಂಭಕ್ಕೂ ಕೂಡ ಚಿಂತನೆ ಮಾಡಲಾಗಿದೆ. VTU ಬಗ್ಗೆ ನಾವು ತೋರಿಸ್ತಾ ಇದ್ವಿ. ಇನ್ನು ಡಿಗ್ರಿ, ಬೇರೆ ಬೇರೆ ಡಿಗ್ರಿ ಆಗಿರ್ಬೋದು, ಮತ್ತು ಒಂದು ಕಡೆ MBBS ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಆ ಒಂದು ಪರೀಕ್ಷೆಗಳನ್ನು ಆರಂಭ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆಸಲಾಗಿದೆ. ಆಗಸ್ಟ್ ಮೊದಲ ವಾರ ಕಾಲೇಜು ಆರಂಭಕ್ಕೆ ಚಿಂತನೆ ಇರುವಂಥದ್ದು ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ. 80ರಷ್ಟು ವ್ಯಾಕ್ಸಿನ್ ಆಗಿರಬೇಕು ಆ ವಿದ್ಯಾರ್ಥಿಗಳಲ್ಲಿ. ಸೊ ಹೀಗಾಗಿ 80ರಷ್ಟು ರೀಚ್ ಆಗುವಂಥ ಗುರಿಯನ್ನು ಹೊಂದಲಾಗಿದೆ. ಸೊ ಹೀಗಾಗಿ ರೀಚ್ ಆಗುತ್ತೆ. ರೀಚ್ ಆದಮೇಲೆ ಆಗಸ್ಟಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಭೌತಿಕ ತರಗತಿಗಳ ಆರಂಭದ ಬಗ್ಗೆ ಇನ್ನು ತೀರ್ಮಾನವಾಗಿಲ್ಲ. ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಸಿಕೆ ಆದ್ಯತೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಸರ್ಕಾರದಲ್ಲಿ ನಿಶ್ಚಯವನ್ನು ಮಾಡಿ ಈಗ ಕೊಡುವಂಥದ್ದಾಗಿದೆ. ಇನ್ನು ಮುಂದಿಂದು ಏನು ಮಾಡಬೇಕು ಅಂತ ನಿಶ್ಚಯ ಮಾಡುವಂಥದ್ದಾಗುತ್ತೆ. ಸರ್ಕಾರ ನಿಶ್ಚಯ ಮಾಡುತ್ತೆ. ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಚಿವರಾದಂಥ ಸನ್ಮಾನ್ಯ ಸುರೇಶ್ ಕುಮಾರ್ ಅವರ ಒಂದು ಸಲಹೆ ಸೂಚನೆಯನ್ನು ತಗೊಂಡು ಮತ್ತು ಇತರ ಸಹಕಾರವನ್ನು ಪಡ್ಕೊಂಡು ಅದನ್ನೆಲ್ಲ ತೊಗೊಂಡಾದ್ಮೇಲೆ ನಿಶ್ಚಯ ಮಾಡಬೇಕಲ್ಲ ಸರ್ಕಾರ. ಎಲ್ಲರೂ ಸಲಹೆ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಏನೇನು ಅನನುಕೂಲತೆ ಬೇರೆ ಬೇರೆ ಕಾರಣದಲ್ಲಾಗ್ತಿದೆ ಇದನ್ನೆಲ್ಲ ಗಮನದಲ್ಲಿಟ್ಟು ತ್ವರಿತವಾಗಿ ಕ್ರಮವನ್ನು ವಹಿಸಿ ಬಗೆಹರಿಸುವಂಥದ್ದಾಗುತ್ತೆ. ಈ ತಿಂಗಳು ಕೊನೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಈ ತಿಂಗಳು ಕೊನೆಯಲ್ಲಿ ಏನು ಡಿಗ್ರಿಗೆ ಅಡ್ಮಿಷನ್ ಪ್ರಾರಂಭವನ್ನು ಮಾಡಬೇಕು ಅಂತಿದ್ದೀವಿ. ಅದು ಮಾಡಿ ಯಾವಾಗ ಕ್ಲಾಸಸ್ ಶುರು ಮಾಡಬೇಕು ಅಂತ ಈಗ ಆಲ್ರೆಡಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ನಲ್ಲಿ ಇದೆ. ತಾವೆಲ್ಲ ನೋಡಿದ್ರೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ನಲ್ಲಿದೆ. ಇನ್ನೇನಾದ್ರು ಬದಲಾವಣೆ ಇದ್ದರೆ ತಮಗೆ ತಿಳಿಸುವಂಥದ್ದು ಮಾಡ್ತೀವಿ. 16 ಥರ ಪರಿಹಾರ ಇದೆ. ನಾವು ಬೇರೆಯವ್ರಿಗೂ ಎಲ್ಲರಿಗೂ ಪರ್ಮಿಷನ್ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಇಂಟರ್ ಡಿಸಿಪ್ಲಿನರಿ, ಮಲ್ಟಿ ಡಿಸಿಪ್ಲಿನರಿ ಮಾಡಲಿಕ್ಕೂ